ಯಾರಾದ್ರೂ ಏನೋ ಕೇಳ್ತೀರಾ? ಉಮೇಶ್ ಅವರು ಮಾತಾಡ್ತಾ ಇದ್ದಾರೆ. ಅವರು ಭಾಳ ಖುಷಿ ಆಗ್ತದೆ. ನಿಮ್ಮ ಡೈಲಾಗ್ ಜೆ.ಸಿ. ನಮ್ಮ ಚೇತನ್ ಜಯರಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆ ಜಗತ್ತನ್ನ ಕಟ್ಟಿದ್ದಾರೆ. ಜೆ.ಸಿ. ಅಂದರೆ ಜುಡಿಷಿಯಲ್ ಕಸ್ಟಡಿ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಗ್ರೇ ಏರಿಯಾ ಮುಟ್ತಾರೆ, ಅಂದರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ನು ಹೊಡೆದ್ಬಿಟ್ಟಿದ್ದೀನಿ, ಇವ್ನು ಹೊಡೆದ್ಬಿಟ್ಟಿದ್ದೀನಿ, ಅದೆಲ್ಲ ಬದುಕು ಅನ್ನೋದನ್ನು ಜೆ.ಸಿ. ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ, ಮತ್ತು ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜಯರಾಮ್ ಅವರು ಇಷ್ಟು ಒಂದು ಜಗತ್ತನ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಜೆ.ಸಿ. ಅಂದರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಕ್ಕೋಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬ ಸತಿ ಇದರಲ್ಲಿ ಹೇಳಿದ್ದೀವಿ. ಕೋಪದ ಕೈಗೆ ಇದನ್ನು ಕೊಡಬಾರ್ದು, ಮನಸ್ಸನ್ನು ಕೊಡಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ, ಮತ್ತು ಈ ಸಿನಿಮಾದಿಂದ ಪ್ರಖ್ಯಾತ್ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಮತ್ತು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೀರೋ, ಡಾಲಿ ಅನ್ನೋ ಒಬ್ಬ ಹೀರೋ ಇನ್ನೊಬ್ಬ ಹೀರೋನ ಲಾಂಚ್ ಮಾಡ್ತಾ ಇರೋದು ಅಂದರೆ ಸೆಕೆಂಡ್ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೆ.ಸಿ. ತಂಡದ ಮೇಲೆ ಇರಲಿ. ನೀವು ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಇನ್ನೊಬ್ಬರು ಖಂಡಿತವಾಗ್ಲೂ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಸಂಭಾಷಣೆ ಪ್ರಮುಖ ಪಾತ್ರ ವಹಿಸಿದೆ. ಸೊ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಮತ್ತು ಎಗೈನ್ ವ್ಯವಸ್ಥೆ, ಒಬ್ಬ ಅಮಾಯಕರು ಯಾವ ರೀತಿ ಜೆ.ಸಿ.ಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ಜೆ.ಸಿ. ಅಂದರೆ ಮನಸ್ಸು ಪರಿವರ್ತನೆ ಆಗಬೇಕು, ಆದರೆ ಅದು ಆಗ್ತಾ ಇಲ್ಲ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರು ಚೇತನ್ ಜಯರಾಮ್ ಅವರು. ಇವರು ಫಸ್ಟ್ ಟೈಮ್ ನಾನು ಸೂರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಇವರಲ್ಲಿ ಸೂರಿ ಕಂಡ್ರು. ಯಾಕೆಂದರೆ ಆ ಗ್ರೇ ಏರಿಯಾ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಯೂತ್ಸು ನೋಡಲೇಬೇಕಾಗಿರೋ ಚಿತ್ರ. ಈ ಚಿತ್ರ ನೋಡಿದ್ರೆ 100% ನೀವು ಒಂದು ಸತಿ ರೀಕಾಲ್ ಮಾಡ್ಕೋತೀರಾ. ಏಕೆಂದರೆ ಹೌದು, ತುಂಬ ಕೋಪ ಬರುತ್ತೆ. ಎಷ್ಟೋ ಜನಕ್ಕೆ ರೋಡ್ ರೇಜ್ ಆಗ್ತಾ ಇರುತ್ತೆ, ಫ್ರೆಂಡ್ ತಂಗಿಗೆ ರೇಗಿಸ್ದ ಅಂತ ಹೊಡಿತಾರೆ, ಇಲ್ಲ ಬಾ ಮಗ ಏನೋ ಆಗಿದೆ ಅಂತ ಹೊಡಿತಾರೆ. ಇದು ಯಾವುದು ಅಲ್ಲ ಅನ್ನೋದನ್ನು ಇದು ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವುಗಳು ಒಂದು ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಜಗತ್ತನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಜೆ.ಸಿ. ನಿಜಕ್ಕೂ ಮನಸ್ಸಿಗೆ ಇಷ್ಟವಾದ ಚಿತ್ರ. ಥ್ಯಾಂಕ್ ಯು. ಮಾತಾಡಿ.